ಸ್ನೇಹಿತರೆ, ನಾವೆಲ್ಲರೂ ಧ್ಯಾನದಲ್ಲಿ ಈ ರೀತಿಯಲ್ಲಿ ಎಲ್ಲ ಬೆರಳುಗಳು ಎಲ್ಲ ಬೆರಳು ಇಟ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ರೀತಿಯಲ್ಲಿ ಅಲ್ವಾ? ಈ ರೀತಿಯಲ್ಲಿ ಯಾಕೆ ಮಾಡ್ತೀವಿ? ಯಾಕೆ ಮಾಡಬೇಕು? ಅದರ ಅದರ ವಿಶಿಷ್ಟತೆ ಏನು? ಅದರ ಮಹತ್ವ ಏನು? ನಿಜವಾಗಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಓಕೆ, ರೈಟ್. ಸೊ ನಾವೆಲ್ಲರೂ ಧ್ಯಾನ ಮಾಡುವಾಗ ನಮ್ಮ ಗುರುಗಳು ಹೇಳ್ಕೊಟ್ಟಿರುವಂಥ ಧ್ಯಾನ ಭಂಗಿಮೆ, ಅದರಲ್ಲಿ ಸ್ಥಿರ ಸುಖ ಆಸನ, ಎರಡು ಕಾಲುಗಳು ಕ್ರಾಸ್ ಮಾಡ್ಕೊಳ್ಳೋದು, ಎರಡು ಕೈಗಳು ಕ್ರಾಸ್ ಮಾಡ್ಕೊಳ್ಳೋದು. ಈ ರೀತಿಯಲ್ಲಿ ಮಾಡುವಾಗ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ ಒಂದು ವಲಯ ಕ್ರಿಯೇಟ್ ಆಗುತ್ತೆ. ನಾವು ಯಾವುದೇ ಶಕ್ತಿ ಸಂಗ್ರಹಣ ಮಾಡ್ಕೊತಾ ಇರ್ತೀವೋ, ಒಂದು ಪ್ರಾಣವಾಯುವಿನ ಶಕ್ತಿ, ಇನ್ನೊಂದು ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ, ಬ್ರಹ್ಮರಂಧ್ರ ಪ್ರವೇಶ ಮಾಡೋದು, ಎಲ್ಲರೂ ಪ್ರಾಣಶಕ್ತಿ ಹೆಚ್ಚು ಮಾಡೋದೆ. ಸೊ ಈ ಎರಡೂ ಶಕ್ತಿಗಳು ಒಳಗಡೆ ಬಂದ ಮೇಲೆ ನಮ್ಮ ಎಲ್ಲ ನಾಡಿಗಳು ಈಗಾಗಲೇ ಹೇಳಿದ್ವಲ್ಲ. ಸೊ ನಮ್ಮ ದೇಹ ಒಳಗಡೆ ಪ್ರಾಣಮಯ ಕೋಶ ಒಳಗಡೆ ನಾವು ಮಾತಾಡೋದು ಪ್ರಾಣಮಯ ಕೋಶ ಮಾತ್ರವೇ. ಎಲ್ಲಿ? ಆಧ್ಯಾತ್ಮಿಕದಲ್ಲಿ ಅಲ್ವಾ? ಪ್ರಾಣಮಯ ಕೋಶದಲ್ಲಿ ಸುಮಾರು 72,000ರಿಂದ 3 ಲಕ್ಷ ನಾಡಿಗಳಿದೆ. ಸಣ್ಣ ಸಣ್ಣ ನಾಡಿಗಳೆಲ್ಲ ಲೆಕ್ಕ ಮಾಡ್ಕೊಂಡ್ರೆ. ಆಮೇಲೆ ಅಲ್ಲಿರುವಂಥ ಚಕ್ರಗಳು ಎಷ್ಟಿದೆ ಅಂದರೆ 1,260 ಚಕ್ರಗಳಿದೆ. ಓಕೆ, ಸಣ್ಣ ಸಣ್ಣ ಚಕ್ರಗಳು ನೋಡ್ಕೊಂಡ್ರೆ, ಪ್ರಧಾನ ಚಕ್ರಗಳು ನೋಡ್ಕೊಂಡ್ರೆ ಒಂದು 6 ಚಕ್ರಗಳು, ಒಂದು ಸ್ಥಿತಿ, ಅದು ಸಹಸ್ರಾರ ಅಂತ ಹೇಳ್ತೀವಿ ನಾವು. ಓಕೆ, ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಇದು ಎಲ್ಲದರಲ್ಲಿ ಶಕ್ತಿ ಪ್ರವಾಹ ಚೆನ್ನಾಗಿ ಆಗ್ಬೇಕಂದ್ರೆ ಬಂದಿರುವಂಥ ಶಕ್ತಿ ಎಲ್ಲಿಂದ ಆಚೆ ಕಡೆ ಹೋಗ್ತದೆ ಗೊತ್ತಾ? ನೋಡಿ, ಬೆರಳು ಕೊನೆಗಳು ಇದೆಲ್ಲ 10 ಬೆರಳು, ಕಾಲಲ್ಲಿ ಅಷ್ಟೇ. ಆ ಕಾಲಿರುವಂಥ ಎಲ್ಲ ಬೆರಳಿಂದ ಆಚೆ ಕಡೆ ಹೋಗ್ತಾ ಇರ್ತದೆ. ಅದಕ್ಕೆ ನಮ್ಮ ಗುರುಗಳು ಏನು ಮಾಡಿದ್ರು, ಚೆನ್ನಾಗಿ ಸಂಶೋಧನೆ ಮಾಡಿದ ಮೇಲೆ ಕೈಗಳು ಹೀಗಿಡೋದು, ಹಿಂಗಿಟ್ಕೊಂಡು ಧ್ಯಾನ ಮಾಡೋದು, ಇವೆಲ್ಲಾನು ತಪ್ಪಿಸಿ ಒಂದು ಅದ್ಭುತವಾದ ಮಾರ್ಗವನ್ನು ನಿರ್ದೇಶನ ಮಾಡಿ ಹೋಗಿದ್ದಾರೆ ಅವರು. ಯಾಕಂದ್ರೆ ಬಂದಿರೋ ಶಕ್ತಿ ಸಂಗ್ರಹ ಆಗಿರೋ ಶಕ್ತಿ ಎಲ್ಲ ಕಡೆ ಅರಿಬೇಕು, ಪ್ರತಿಯೊಂದು ನಾಡಿಯಿಂದ ಫ್ಲೋ ಆಗಬೇಕು. ನಾಡಿಗಳು ಪೂರ್ತಿ ಸ್ವಚ್ಛಗೊಳಿಸ್ಕೊಂಡ್ರೆ ಬೇಗ ಉನ್ನತ ಮಟ್ಟಕ್ಕೆ ಹೋಗ್ತೀವಿ ನಾವು. ಏನಾಗ್ತದೆ ಬೇಗ ಅಂದರೆ ಎಲ್ಲ ನಾಡಿಗಳು ಪರಿಶುದ್ಧವಾದರೆ ಅವಾಗ ಕೊನೆಗೆ ಸುಷುಮ್ನ ನಾಡಿಯಿಂದ ಪ್ರವಾಹ ಆಗ್ತದೆ, ಇಲ್ಲ ಅಂದರೆ ಆಗೋದಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಇಡನಾಡಿ ಪಿಂಗಳ ನಾಡಿ ಕೊಟ್ಟಿರ್ತಾರೆ. ಯಾಕೆ ಇಡನಾಡಿ ಕೊಟ್ಟಿರ್ತಾರೆ? ಎಡನಾಡಿ ಅಂದರೆ ನಿಮ್ಮ ಎಡಗಡೆ ಭಾಗದಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೆ, ಜೀವಕೋಶಗಳಿಗೆ ಶಕ್ತಿ ತಲುಪಿಸೋ ಕಾರ್ಯಕ್ರಮ ಅದು. ಶಕ್ತಿ ತಲುಪಿಸುವಂಥ ಮಾರ್ಗ ಅದು ಆ್ಯಕ್ಚುಲಿ. ಪಿಂಗಳ ನಾಡಿ ಅಂದರೆ ನಮ್ಮ ಬಲಗಡೆ ಇರುವಂಥ ಎಲ್ಲ ಅಂಗಾಂಗಗಳಿಗೆ, ಜೀವಕಣಗಳಿಗೆ, ಜೀವಕೋಶಗಳಿಗೆ ಪ್ರಾಣಶಕ್ತಿ ತಲುಪಿಸುವಂಥ ಮಾರ್ಗ. ಆ ರೀತಿಯಲ್ಲಿ ದೇಹ ಅದಕ್ಕೂ ಇದಕ್ಕೂ ಬ್ಯಾಲೆನ್ಸ್ ಮಾಡ್ಕೊತಾ ಇರ್ತದೆ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಸ್ವರ ವಿಜ್ಞಾನದಲ್ಲಿ ಒಂದು ಅರ್ಧ ದಿವಸ ಈ ಕಡೆ ನಡೀತಾ ಇದ್ರೆ ಶ್ವಾಸ, ಅರ್ಧ ದಿವಸ ಈ ಕಡೆ. ಅರ್ಧ ಅಂದರೆ ಸುಮಾರು 12 ಗಂಟೆ ಈ ಕಡೆ, 12 ಗಂಟೆ ಈ ಕಡೆ ನಡೀತಾನೆ ಇರ್ತದೆ. ಅದು ದೇಹಕ್ಕಿರುವಂಥ ಇಂಟೆಲಿಜೆನ್ಸ್, ಅರ್ಥ ಮಾಡ್ಕೊಳ್ಳಿ. ಅದು ನಮ್ಮ ಶ್ವಾಸ ಆ ರೀತಿಯಲ್ಲಿ ನಡೀತಾ ಇದೆ, ಸ್ವರ ಆ ರೀತಿಯಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಒಳಗಡೆ ಇರುವಂಥ ಉಪಚೇತನ ಮನಸ್ಸು ಆ ರೀತಿಯಲ್ಲಿ ಮಾಡಿಸ್ತಾ ಇರ್ತದೆ ಅಲ್ವಾ? ಈ ಕ್ರಿಯೆಗಳೆಲ್ಲ ಯಾರು ನಡೆಸ್ತಾರೆ? ಇವೆಲ್ಲ ಇನ್ವಾಲಂಟರಿ ಆಕ್ಷನ್ಸ್. ಈಗ ನಮ್ಮ ಹೃದಯ ಬಡತ, ಶ್ವಾಸ ನಡೆಯೋದು ಅಲ್ವಾ? ಇವೆಲ್ಲನೂ ಹೇಗೆ ಮಾಡಬೇಕು, ಯಾವ ಥರ ನಡೀಬೇಕು? ಈಗ ನೋಡಿ, ನಾವು ಮಲ್ಕೊಂಡಿರ್ತೀವಿ, ಕಿಡ್ನಿ ಫಿಲ್ಟರ್ ಮಾಡ್ತಾನೆ ಇರ್ತದೆ ಅಲ್ವಾ? ಇದೆಲ್ಲ ಯಾರು ಮಾಡಿಸೋದು? ನಮ್ಮ ಉಪಚೇತನ ಮನಸ್ಸಲ್ಲಿ ಈಗಾಗಲೇ ಅದ್ಭುತವಾದ ಅಲ್ಲಿ ಇಂಟೆಲಿಜೆನ್ಸ್ ಇದೆ, ಅದೇ ನಡೆಸೋದು. ನಾವು ನಡೆಸೋದಲ್ಲ. ನಾವು ಸುಪ್ತ ಸ್ಥಿತಿಯಲ್ಲಿ ನಿದ್ದೆ ಮಾಡ್ತಾ ಇರ್ತೀವಿ. ನಮ್ಗೆ ಏನು ಗೊತ್ತಿದೆ? ನಮ್ಮ ಚೇತನ ಮನಸ್ಸಿಗೆ ಏನು ಗೊತ್ತಿದೆ ಏನು ನಡೀತಾ ಇದೆ ಅಂತ? ಆದರೆ ನಡೀತಾ ಇದೆ. ಅರ್ಥ ಆಯ್ತಾ? ಇದು ಕಾರಣ ನಮ್ಮ ಉಪಪ್ರಜ್ಞಾ ಮನಸ್ಸೇ ಎಲ್ಲ ಮಾಡೋದು. ಅಂದರೆ ನಮ್ಮ ಆತ್ಮ ಜೊತೆಗಿರುವಂಥ ಉಪಪ್ರಜ್ಞಾ ಮನಸ್ಸು. ಆತ್ಮ ಒಳಗಡೆ ಎಂಟರ್ ಆದರೆ ಒಂದು ದೇಹದ ಒಳಗಡೆ, ಅದ್ರ ಜೊತೆಗೆ ಬರುವಂಥದ್ದೇ ಉಪಪ್ರಜ್ಞಾ ಮನಸ್ಸು, ಅದ್ರ ಜೊತೆಗೆ ಇರುವಂಥದ್ದೇ ಮೈಂಡ್. ನೋಡಿ, ಸೋಲ್ is accompanied by subconscious mind, the physical body is accompanied by physical mind. ಅರ್ಥ ಆಯ್ತಾ? ಈ ದೇಹಕ್ಕೆ ಮನಸ್ಸು ಹೇಗೆಯೋ, ಮನಸ್ಸಕ್ಕೆ ಇನ್ನೊಂದು ಮನಸ್ಸಿದೆ, ಆತ್ಮಕ್ಕೆ ಇನ್ನೊಂದು ಮನಸ್ಸಿದೆ. ಆ ಮನಸ್ಸು ಯಾವುದು? ಉಪಪ್ರಜ್ಞಾ ಮನಸ್ಸು. 2 ಮನಸ್ಸುಗಳು, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿ ನೀವು ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಈ ಮುದ್ರದಲ್ಲಿ ಏನು ವಿಶಿಷ್ಟತೆ ಇದೆ? ಈ ಎಲ್ಲಾ ಬೆರಳು ಹಾಕೊಳ್ಳುವಂತ ಇದರಲ್ಲಿ ಏನು ವಿಶಿಷ್ಟತೆ ಇದೆ ಅಂತಂದ್ರೆ, ಈ ಮುದ್ರ ಹೆಸರು ಅರ್ಥ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಉಷಸ್ ಮುದ್ರಾ. ಏನದು? ಉಷಸ್ ಮುದ್ರ. ಉಷಾ ಅಂದ್ರೆ ಸನ್ ರೈಸಿಂಗ್ ಅಂತ ಹೇಳ್ತೀವಿ. ಸೊ ಈ ಉಷಸ್ ಮುದ್ರಾ ಅನ್ನೋದು ತುಂಬಾ ಪ್ರಾಧಾನ್ಯವಂತದ್ದು. ಯಾವ ರೀತಿಯಲ್ಲಿ ಮಾಡಬೇಕು? ಧ್ಯಾನದಲ್ಲಿ ನಾವು ಈ ಮುದ್ರ ಹಾಕ್ಕೊಂತೀವಲ್ಲ, ಇದರ ವಿಶಿಷ್ಟತೆ ಹೇಗಿದೆ, ಮತ್ತೆ ಅದನ್ನು ಯಾವ ರೀತಿಯಲ್ಲಿ ಹಾಕ್ಕೊಂಡ್ರೆ ಸ್ತ್ರೀ ಯಾವ ಥರ ಮಾಡಬೇಕಾಗತ್ತೆ, ಪುರುಷ ಯಾವ ಥರ ಮಾಡಬೇಕಾಗತ್ತೆ, ಪುರುಷರು ಯಾವ ಥರ ಮಾಡಬೇಕು, ಸ್ತ್ರೀರು ಯಾವ ಥರ ಮಾಡಬೇಕು ಅಂತ ತಿಳ್ಕೊಬೇಕು ನಾವು.
ತಿಳ್ಕೊಂಡಿದೆ. ಅಂದ್ರೆ ಗುರುಗಳು ಹೇಳಿದ್ದಾರೆ ಸಾಧಾರಣವಾಗಿ ಎಲ್ಲ ಇಟ್ಕೋಬೇಕಂತ ಹೇಳಿದ್ದಾರೆ. ಆದರೆ ಅದರಲ್ಲಿ ಸ್ವಲ್ಪ ವಿಶಿಷ್ಟತೆ ಇದೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅವಾಗ ನಿಮ್ಗೇನಂದ್ರೆ ಇನ್ನೂ ಹೆಚ್ಚು ಲಾಭ ಸಿಗುವಂತ ಅವಕಾಶ ಹೆಚ್ಚಾಗಿದೆ. ಸೊ ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದಲ್ಲ, ಈ ಮುದ್ರವನ್ನು ಧ್ಯಾನದಲ್ಲಿ ಇಟ್ಕೊಂತೀವಿ. ಯಾವ ರೀತಿಯಲ್ಲಿ ಇಟ್ಕೋಬೇಕು ನೋಡೋಣ. ಓಕೆ. ಸೊ ಈ ಧ್ಯಾನ ಒಂದಕ್ಕೆ ಉಪಯುಕ್ತ ಆಗಲ್ಲ ಇದು. ಅಂದ್ರೆ ಧ್ಯಾನದಲ್ಲಿ ಈ ಮುದ್ರೆ ಇಟ್ಕೊಂಡ್ರೆ ಏನೇನು ಲಾಭ, ಮತ್ತೆ ಅದರ ಬದಲಾಗಿ ಅಂದ್ರೆ ಅದಕ್ಕಿಂತ ಮೀರಿ ಇನ್ನೇನು ಪ್ರಯೋಜನಗಳಿದೆ ಈ ಮುದ್ರದಿಂದ, ಅದು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಓಕೆ. ಈಗ ಮೊದಲನೇದಾಗಿ ಧ್ಯಾನದಲ್ಲಿ ಈ ಮುದ್ರ ಹೇಗೆ ಹಾಕೋಬೇಕು, ಹೇಗೆ ಇಟ್ಕೋಬೇಕು ನೋಡ್ಕೊಳ್ಳೋಣ. ಈಗ ಉದಾಹರಣೆಗೆ ಪುರುಷರು ಮಾಡುವಾಗ, ಪುರುಷರು ಮಾಡುವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಈ ರೀತಿಯಲ್ಲಿ ಇಟ್ಕೊಂತೀವಲ್ಲ, ಇಲ್ಲ ಎಲ್ಲ ಈ ತರ ಮಾಡ್ಕೊಂತೀವಿ. ಆದ್ರೆ ಏನ್ ಮಾಡ್ಬೇಕು, ಈ ಅಂದ್ರೆ ಎಡಗಡೆ ಹೆಬ್ಬೆರಳಿದೆಲ್ಲ ಇಲ್ಲಿ ಹಿಂಗಿರ್ಬೇಕು, ಬಲಗಡೆ ಹೆಬ್ಬೆರಳು ಮೇಲೆ ಬರಬೇಕು ನೋಡಿ. ಓಕೆ, ಅರ್ಥ ಆಯ್ತಾ? ಸೊ ಅದಕ್ಕೆ ಅಂದ್ರೆ ಇದು ಪುರುಷರು ಮಾಡ್ಬೇಕಾಗಿರೋದು. ಇದು ಅರ್ಥ ಅರ್ಥ ಆಗಿದೆ ಅಂದ್ರೆ ಎಸ್ ಅಂತ ಹೇಳಿ, ಇಲ್ಲ ಅಂದ್ರೆ ಮತ್ತೆ ಒಂದ್ಸರಿ ತೋರಿಸ್ತೀನಿ ನಾನು. ನಿಮಿಷ ನೋಡ್ಕೊಳ್ಳಿ. ಓಕೆ, ಈಗ ಆಯ್ತಾ? ಇಲ್ಲಿ ಪುರುಷರು ಹೆಂಗ್ ಮಾಡ್ಬೇಕಂದ್ರೆ ಈ ರೀತಿಯಲ್ಲಿ ಮಾಡಿ ಈ ರೀತಿಯಲ್ಲಿ ಮಾಡುವಾಗ ಇದು ಇಲ್ಲಿಗೆ ಬರುತ್ತೆ. ಬಂದ್ಮೇಲೆ ಇದನ್ನು ಕ್ಲೋಸ್ ಮಾಡಿ. ಅಂದ್ರೆ ರೈಟ್ ಓವರ್ ಲೆಫ್ಟ್ ಥಂಬ್, ರೈಟ್ ಥಂಬ್ ಅಪಾನ್ ಲೆಫ್ಟ್ ಥಂಬ್. ಆಯ್ತಾ? ಅದಕ್ಕೂ ಹೀಗೆ ಮಾಡೋಕ್ಕಾಗಲ್ಲ, ಹೀಗೆ ಮಾಡಬೇಕು ನೋಡಿ. ಹೀಗೆ ಈ ಬೆರಳು ಹಿಂಗೆ ಹೋಗಿ ಹಿಂಗೆ ಬರುತ್ತೆ. ಬಂದಿದ ಮೇಲೆ ಈ ಲೆಫ್ಟ್ ಥಂಬ್ ಇದೆಲ್ಲ ಇಲ್ಲಿ ಬರುತ್ತೆ, ಇದ್ರ ಮೇಲೆ ಹಿಂಗೆ ಹಾಕಬೇಕು. ಇದು ಪುರುಷರು, ಮೆನ್. ಮತ್ತೆ ಸ್ತ್ರೀ ಹೆಂಗ್ ಮಾಡಬೇಕು, ಇದು ನೋಡ್ಕೊಳ್ಳಿ. ಓಕೆ, ಈಗ ಮಾಡಿಕೊಂಡು ಹಾಗೆ ಮನೇಲಿ ಇಟ್ಕೊಂಡು ಧ್ಯಾನ ಮಾಡುವಾಗ. ಆಯ್ತಾ? ಸೊ ಈ ರೀತಿ ಮಾಡ್ಕೋಬೇಕಾಗತ್ತೆ. ಈ ಎರಡು ದಯವಿಟ್ಟು ಗಮನಿಸ್ಕೊಳ್ಳಿ. ಸೊ ಇದರಿಂದ ಏನಪ್ಪಾ ಅಷ್ಟು ಉಪಯೋಗಗಳು ಏನಿದೆ ನೋಡೋಣ. ಅಂದ್ರೆ ಪ್ರಧಾನವಾಗಿ ಈ ಮುದ್ರದ ವಿಶಿಷ್ಟತೆ ಏನು ಗೊತ್ತಾ? ನಮ್ಮಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನು ಆಕ್ಟಿವೇಟ್ ಮಾಡುತ್ತೆ ಧ್ಯಾನ ಮಾಡುವಾಗ ನೋಡಿ. ಇದು ಗುರುಗಳು ಇದೆಲ್ಲ ಸಂಶೋಧನೆ ಮಾಡಿದ ಮೇಲೆ ಕೊಟ್ಟಿರುವಂತ ಅದ್ಭುತ ಮುದ್ರ ಇದು. ಇಲ್ಲಾಂದ್ರೆ ಎಷ್ಟೋ ವಿಧ ವಿಧ ಧ್ಯಾನದಲ್ಲಿ ವಿಧ ವಿಧ ರೀತಿಯಲ್ಲಿ ಹೇಳ್ತಾರೆ ಅಲ್ವಾ. ಒಂದು ಚಿನ್ಮುದ್ರೆ ಅಂತ ಇಟ್ಕೊಂಡು ಹೇಳ್ತಾರೆ, ಒಂದು ಕೈಯಲ್ಲಿ ಹಿಂಗ್ ಇಟ್ಕೊಂಡು ಅಂತ ಇರ್ತಾರೆ ಅಲ್ವಾ. ಇನ್ನೊಂದು ಧ್ಯಾನ ಮುದ್ರೆ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ, ಅದನ್ನು ಕೊಡ್ತಾ ಇರ್ತಾರೆ. ಆದ್ರೆ ನಮ್ಮ ಪತ್ರಿಸರು ಇದನ್ನು ಆಯ್ಕೆ ಮಾಡ್ಕೊಂಡಕ್ಕೆ ಕಾರಣ ಇದು ಒಂದು. ಏನದು? ಇದು ವಂಡರ್ಫುಲ್ ಮುದ್ರಾ. ಇದು ಏನ್ ಮಾಡತ್ತೆ ಅಂದ್ರೆ ನಮ್ಮ ಉಪಪ್ರಜ್ಞಾ ಮನಸ್ಸನ್ನು ಸಕ್ರಿಯಗೊಳಿಸ್ತದೆ ನೇರವಾಗಿ. ಅದಕ್ಕಿಂತ ಏನ್ ಬೇಕು ನಮ್ಗೆ ಹೇಳಿ? ನಮ್ಗೆ ಬೇಕಾಗಿರೋದು ಅದೇ ಅಲ್ವಾ. ಅದರಲ್ಲಿ ಉಪಪ್ರಜ್ಞಾ ಮನಸ್ಸಲ್ಲಿ ಎಲ್ಲ ಇದೆ, ನಮ್ಗೆ ಏನು ಬೇಕೋ ಎಲ್ಲ ಇದೆ, ಇಡೀ ವಿಶ್ವನೇ ಅಲ್ಲಿದೆ ಅಲ್ವಾ. ಅದಕ್ಕೋಸ್ಕರ ಇದು ಪ್ರಧಾನವಾಗಿ ಗುರುತಿಸಿ. ಸೊ ಆಮೇಲೆ ಇದು ಇನ್ನೊಂದು ಏನ್ ಮಾಡ್ತದೆ ಅಂದ್ರೆ ದೇಹ ಪರವಾಗಿ ಏನ್ ಮಾಡ್ತದೆ ಹೇಳ್ತೀನಿ ನಿಮಗೆ. ಓಕೆ, ನಮ್ಮ ದೇಹದಲ್ಲಿರುವಂತ ಎಲ್ಲಾ ಹಾರ್ಮೋನ್ಸ್ ಅನ್ನು ಬ್ಯಾಲೆನ್ಸ್ ಮಾಡುತ್ತೆ ನೋಡಿ. ಅದಕ್ಕೆ ನಮ್ಮಲ್ಲಿ ಒಂದು ಈ ಸ್ವಸ್ಥತ ಅನ್ನೋದು ನೇರವಾಗಿ ಬರ್ತಾ ಇರ್ತದೆ. ಅಂದ್ರೆ ಧ್ಯಾನ ಮಾಡುವಾಗ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಸ್ವಸ್ಥತ ಆಗ್ತಾ ಇರ್ತದೆ. ಸ್ವಸ್ಥತ ಅಂದ್ರೆ ಏನು? ಎಲ್ಲ ರೋಗಗಳು ದೂರ ಆಗೋದು, ಎಲ್ಲ ರೋಗಗಳು ಮಾಯ ಆಗೋದು. ಇದೆಲ್ಲ ಯಾಕೆ ಆಗ್ತದೆ ಅಂದ್ರೆ ನಮ್ಮ ದೇಹದಲ್ಲಿ ಎಲ್ಲ ಹಾರ್ಮೋನ್ಸ್ ಅನ್ನು ಬ್ಯಾಲೆನ್ಸ್ ಮಾಡುತ್ತೆ, ಸಮತೋಲನ ಮಾಡುತ್ತೆ. ಅದು ಅದ್ಭುತವಾದ ವಿಶಿಷ್ಟತೆ. ಸೊ ಇಷ್ಟು ಮಾತ್ರ ಅಲ್ಲ ಮಿತ್ರರೇ. ಈ ಮುದ್ರದ ವಿಶಿಷ್ಟತೆ ಇನ್ನು ಲಾಭಗಳು ನೋಡಿದ್ರೆ ನಮ್ಮ ಕಣ್ಣುಗಳ ದೃಷ್ಟಿ ಕ್ಲಿಯರ್ ಆಗ್ಬಿಡ್ತದೆ, ವೆರಿ ಕ್ಲಿಯರ್. ಕಣ್ಣುಗಳ ದೃಷ್ಟಿ ಯಾರಿಗ ತೊಂದರೆ ಇದ್ರೆ ಕಣ್ಣುಗಳ ದೃಷ್ಟಿ ಸರಿಪಡಿಸ್ಕೋಬಹುದು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನ್ ಮಾಡ್ತಂದ್ರೆ ನಮ್ಮಲ್ಲಿ ಸೃಜನಾತ್ಮಕತೆಯನ್ನು ಹೆಚ್ಚು ಮಾಡುತ್ತೆ, ಅದನ್ನು ಇಂಪಾರ್ಟೆಂಟ್ ಆಗತ್ತೆ ಇದು. ಅದೇ ರೀತಿಯಲ್ಲಿ ನಮಗೆ ಕ್ಲಾರಿಟಿ, ಮೈಂಡ್ ಕ್ಲಾರಿಟಿ, ಮೆಂಟಲ್ ಅಲರ್ಟ್ನೆಸ್ಸು ಇದೆಲ್ಲಾನು ಹೆಚ್ಚಾಗತ್ತೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಯಾರಿಗಾದ್ರೂ ನೀರು ನೋಡಿದ್ರೆ ಭಯ ಇರ್ತದೆ ನೋಡಿದ್ರ, ನೀರು ನೋಡಿದ್ರೆ ಭಯ, ಅದನ್ನು ಸಹ ಇದು ಹೋಗಲಾಡಿಸ್ತದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಲ್ಲಿ. ಸೊ ಆಮೇಲೆ ಸೆಕ್ಸುವಲ್ ಎನರ್ಜಿಯನ್ನು ಹೆಚ್ಚು ಮಾಡತ್ತೆ. ಆಯ್ತಾ? ಸೊ ಇದು ಈ ಮುದ್ರದ ಮೇನ್ ಪರ್ಪಸ್ ಆಗಿದೆ. ಇಡೀ ದೇಹವನ್ನು ಉತ್ತೇಜ ಮಾಡುತ್ತೆ. ಅಂದ್ರೆ ಇಡೀ ದೇಹವನ್ನು ಏನ್ ಮಾಡುತ್ತೆ? ಉತ್ತೇಜಿತ ಅಂದ್ರೆ ಎನರ್ಜೈಸ್ ಮಾಡುತ್ತೆ, ಶಕ್ತೀಕರಣ ಮಾಡುತ್ತೆ ಈ ಮುದ್ರಾ. ಅದಕ್ಕೋಸ್ಕರ ದಯವಿಟ್ಟು ಈ ಮುದ್ರವನ್ನು ಎಲ್ಲರೂ ಪಾಲಿಸಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ನಾನು ವಿವರಣೆ ಕೊಡೋಕೆ ಪ್ರಯತ್ನ ಮಾಡಿದ್ದೀನಿ. ಯಾಕಂದ್ರೆ ನಾವು ಮಾಡ್ತಾ ಇದೀವಿ, ಎಲ್ಲರೂ ನಾವು ಧ್ಯಾನಿಗಳು ಮಾಡ್ತಾ ಇದೀವಿ. ಆದ್ರೆ ಇನ್ ಸ್ವಲ್ಪ ಉತ್ತಮ ಉನ್ನತ ಮಟ್ಟ
ಉನ್ನತ ಮಟ್ಟದ ಲಾಭಗಳಕ್ಕೋಸ್ಕರ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಹೇಳ್ಬಿಟ್ಟು ಈ ಮುದ್ರವನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.